ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಧನುಶ್ರೀ, ಹಾಗೇನೆ ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ನಾನು ಚೈತ್ರ. ವೀಕ್ಷಕರೇ, ಬೆಳಗ್ಗೆಯಿಂದ ಸಂಜೆವರೆಗೆ ನಡೆದಿರುವಂತಹ ಪ್ರಮುಖ 30 ವಿದ್ಯಮಾನಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಗ್ಯಾರಂಟಿ ಯಾವಾಗ ಜಾರಿ ಮಾಡ್ತಾರೆ ಅಂತ ಜನರು ಎದುರು ನೋಡ್ತಿದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಇನ್ನೂ ಜಾರಿಗೆ ತಂದಿಲ್ಲ ಅಂತ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೀಗಿರುವಾಗ ಇದೀಗ ಸರ್ಕಾರ ಸದ್ಯಕ್ಕೆ 3 ಗ್ಯಾರಂಟಿ ಮಾತ್ರ ಈಡೇರಿಕೆಗೆ ನಿರ್ಧರಿಸಿದೆ ಎನ್ನಲಾಗಿದೆ. ಶುಕ್ರವಾರ 3 ಬೇಡಿಕೆಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಅಸ್ತು ಎನ್ನಲಿದ್ದು, ಇನ್ನೆರಡು ಗ್ಯಾರಂಟಿಗಳ ಈಡೇರಿಕೆಗೆ ಕಾಲಾವಕಾಶ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಪದವಿ ಮುಗಿಸಿದ 180 ದಿನದಲ್ಲಿ ಉದ್ಯೋಗ ಸಿಗದಿದ್ರೆ ಮಾತ್ರ ಭತ್ಯೆ ಹಾಗೂ ಶೈಕ್ಷಣಿಕ ವರ್ಷ ಮುಗಿಯಲು ಇನ್ನು 5 ತಿಂಗಳ ಕಾಲಾವಕಾಶ ಇದೆ. 5 ತಿಂಗಳ ನಂತರ ನಿಖರ ಡಾಟಾ ಸಂಗ್ರಹ ಮಾಡಲು ಸರ್ಕಾರ ನಿರ್ಧರಿಸಿದೆ. ಜೊತೆಗೆ ಗೃಹಲಕ್ಷ್ಮಿ ಡಾಟಾ ಸಂಗ್ರಹಕ್ಕೆ ಮುಂದಿನ 2 ತಿಂಗಳ ಗಡುವಿಗೆ ತೀರ್ಮಾನ ಕೈಗೊಳ್ಳಲಾಗಿದ್ದು, ಬಹುತೇಕ ಆಗಸ್ಟ್ನಿಂದ ಮಹಿಳೆಯರಿಗೆ 2,000 ನೀಡಲು ನಿರ್ಧಾರವನ್ನ ಮಾಡಲಾಗಿದೆ. ಶುಕ್ರವಾರದ ಸಚಿವ ಸಂಪುಟ ಸಭೆಯಲ್ಲಿ 3 ಗ್ಯಾರಂಟಿ ಘೋಷಣೆಗೆ ನಿರ್ಧರಿಸಿದ್ದಾರೆ ಅಂತ ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಗ್ಯಾರಂಟಿ ಘೋಷಣೆಗಳಿಗೆ ಹಣಕಾಸು ಒದಗಿಸಲು ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಹಣಕಾಸು ಇಲಾಖೆ ವಿಶೇಷಾಧಿಕಾರಿಯಾಗಿ ಎಲ್ಕೆ ಅತೀಕ್ ನೇಮಕ ಮಾಡಿದ್ದಾರೆ. ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಯಾಗಿ ಇರುವಂತಹ ಅತೀಕ್ ಈಗ ಹಣಕಾಸು ಇಲಾಖೆ ವಿಶೇಷ ಅಧಿಕಾರಿಯಾಗಿ ಅತೀಕ್ಗೆ ಹೆಚ್ಚುವರಿ ಹೊಣೆಯನ್ನ ಕೊಡಲಾಗಿದೆ. ಇನ್ನು 5 ಗ್ಯಾರಂಟಿ ಜಾರಿಗೆ ಹೆಚ್ಚುವರಿ ಹಣಕಾಸು ಸಂಗ್ರಹದ ಬಗ್ಗೆ ಸಿಎಂಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಸಿಎಸ್ ವಂದಿತಾ ಶರ್ಮಾ. ಕೆಲ ಇಲಾಖೆಗಳ ತೆರಿಗೆ ಗುರಿ ಏರಿಕೆ ಬಗ್ಗೆ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆ ಇನ್ನ 2022-23ನೇ ಸಾಲಿನ ಇಲಾಖೆಗಳಲ್ಲಿ ಖರ್ಚಾಗದೆ ಬಾಕಿ ಉಳಿದಿರುವ ಹಣವನ್ನ ಗ್ಯಾರಂಟಿಗೆ ಬಳಸಿಕೊಳ್ಳಲು ಚಿಂತನೆ ನಡೆದಿದೆ. ಖಾಸಗಿ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಶಾಸಕ ಸುನೀಲ್ ಕುಮಾರ್ ಆಗ್ರಹಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ್ರು. ಮೊದಲು ಮೋದಿಗೆ ಹೇಳಿ 15 ಲಕ್ಷ ಹಾಕಿಸಲು ಹೇಳಿ, ಹೀಗಂತ ತಿರುಗೇಟನ್ನ ನೀಡಿದ್ದಾರೆ. ಸಿಎಂ ಹಣಕಾಸು ಸಚಿವರಿದ್ದಾರೆ, ಹಣಕಾಸು ಪರಿಸ್ಥಿತಿ ಸರಿದೂಗಿಸ್ತಾರೆ. ನಾವು ಸುಮ್ಮನೆ ಆಶ್ವಾಸನೆ ಕೊಟ್ಟಿಲ್ಲ, ಕೊಟ್ಟ ಆಶ್ವಾಸನೆ ಈಡೇರಿಕೆ ಮಾಡ್ತೀವಿ. ಮಹಿಳೆಯರಿಗೆ ಪಾಸ್ ನೀಡುವ ವಿಚಾರ ಏನು, ಹೇಗೆ ಎಂಬುದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟರು. ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಪ್ರಧಾನಮಂತ್ರಿಗಳು 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಯಾರು ನರೇಂದ್ರ ಮೋದಿಯವರು, ಸುನೀಲ್ ಕುಮಾರ್ ಅವರು ಪ್ರಧಾನಮಂತ್ರಿಗಳಿಗೆ 15 ಲಕ್ಷ ಕೊಡಿಸೋಕೆ ಹೇಳಿ, ನಾವು 5 ಘೋಷಣೆ ಏನು ಮಾಡಿದ್ದೀವಿ ಅದನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಮೊನ್ನೆನೇ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಬಿಟ್ಟಿದ್ದಾರೆ. ಬೇರೆ ಇಲಾಖೆಗಳ ಹಣ ಬಳಕೆ ಮಾಡಲು ಚಿಂತನೆ ಮಾಡುತ್ತಿರುವ ಸರ್ಕಾರದ ವಿರುದ್ಧ ಬಿಜೆಪಿ ಗರಂ ಆಗಿದೆ. ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಗೋವಿಂದ ಕಾರಜೋಳ, ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆಗೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಆರೋಪಿಸಿದ್ದಾರೆ. ಅಧಿಕಾರಕ್ಕಾಗಿ ರಾಜ್ಯದ ಜನರಿಗೆ ಭರವಸೆ ನೀಡಿದ್ರು, ಈಗ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆಗೆ ಮುಂದಾಗಿದ್ದಾರೆ. ಹಾಗೆ ಮಾಡಿದ್ರೆ ಆಂದೋಲನ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ, ನಿಮ್ಮ ಕುಟುಂಬಕ್ಕೆ ಕನಿಷ್ಠ 10,000 ರೂಪಾಯಿಯಷ್ಟು ಪ್ರತಿ ತಿಂಗಳು ಅನುಕೂಲ ಆಗ್ತದೆ ಅಂತೇಳಿ ಜನರಿಗೆ ಭರವಸೆಯನ್ನು ಕೊಟ್ಟು ಮೋಸ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ನೀತಿ ಅಂದರೆ ಮೋಸ, ವಂಚನೆ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಯಾವ ಮಟ್ಟಕ್ಕಾದರೂ ಹೋಗ್ತಕ್ಕಂಥದ್ದು ಸ್ವಾತಂತ್ರ್ಯ ಬಂದ ನಂತರ 60 ವರ್ಷ ಅವರ ಆಡಳಿತದಲ್ಲಿ ಮಾಡಿರ್ತಕ್ಕಂಥ ಕಂಡೀಷನಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಪಡೆಯಲು ಮನೆಗಳಲ್ಲಿ ಪೈಪೋಟಿ ನಡೆಯುತ್ತಾ ಇದೆ. ಬೀದರ್ ಜಿಲ್ಲೆಯಲ್ಲಿ ಅತ್ತೆಗೂ ಕೊಡಿ ಸೊಸೆಗೂ ಕೊಡಿ ಅನ್ನೋ ಒತ್ತಾಯ ಕೇಳಿ ಬರ್ತಿದೆ. ಈ ನೋಡಿ ಸರ್, ಹಿರುಗಳಾದ್ಮ್ಯಾಕ ಅತ್ತಿದೇರಿಗೆ ಕೊಡ್ಬೇಕು. ಆ ಜೀವದಂತ ಮಕ್ಕಳು ಬಿ ಸಲ್ವರ್ ಇರ್ತಾರ ಅಂದ್ರೆ ಹಿರುಗಳಿಗೆ ಕೊಡ್ಬೇಕು. ಇನ್ನು ಹಿರುಗಳು ಇಲ್ದ ಮನ್ಯಾಗ ಸಸ್ತರು ಇನ್ನ ಜವಾನಿದಾಗ ಇರ್ತಾರ, ಅವ್ರು ಗಳಿಸಿ ಉಣ್ತಾರ. ಕೈಲಾಗಲ್ ಮ್ಯಾಕ ನೀವು ಎಲೆಕ್ಷನ್ ಹಾಕೊಂಬ ಟೈಮಿನಾಗ ಅತ್ತಿಗೆ ಕೊಡ್ತೇವೆ, ಅತ್ತಿಗೆ ಕೊಡರೆ ಸೊಸಿ ಕೊಡರೆ ಅಂತ ನೀವು ನಮಗೆ ಕೇಳಿಲ್ಲ. ರೇಷನ್ಗೆ 2,000 ಕೊಡ್ತೇವೆ, ಒಂದು ಕಾಡಿಗೆ 2,000 ಅಷ್ಟೇ ನೀವು ಕೊಡ್ಬೇಕು. ನೀವು ಜಗಳ ಹಚ್ಚ ಮಾತಾಡಬಾರ್ದು. ಈಗ ಗೌರ್ಮೆಂಟ್ದವ್ರು ಈಗ ಮನ್ಯಾಗ ಕಿರಿಕಿರಿ ಆಯ್ತಾವಲ್ಲ, 3-4 ಮಂದಿ ಮಕ್ಕಳು ಇರ್ತಾರೆ, ಅತ್ತಿ ಯಾರಿಗಂತ ರೊಕ್ಕ ಕೊಡಬೇಕು? ಯಾರ್ದವ್ರಿಗೆ ಕಾರ್ಡ್ಗಳವ, ಯಾರ್ದವ್ರಿಗೆ ರೊಕ್ಕ ಕೊಡ್ಬೇಕು. ನೀವು ಕಾರ್ಡ್ ಹಿಸಾಬ್ಲಿ ಹೆಚ್ಚಿಗೆ ಡಿಸ್ಕಸ್ ಮಾಡಬಾರ್ದು ಗೌರ್ಮೆಂಟ್. ಮತ್ತೆ 2,000 ರೂಪಾಯಿ ಒಬ್ಬರಿಗೆ ಕೊಟ್ಟು ಜಗಳ ಹಚ್ಚ ಮಾತಲ್ಲ. ಯಾರ್ದವ್ರಿಗೆ ಕೊಡ್ಬೇಕು? ರೇಷನ್ ಕಾರ್ಡ್ ಎಷ್ಟವ ಅಷ್ಟು ಕೊಡ್ಬೇಕು. ಮತ್ತೆ
ಉಚಿತ ಅಕ್ಕಿ ಭಾಗ್ಯದ ಬಗ್ಗೆ ನಟ ಡಾಲಿ ಧನಂಜಯ್ ಹೇಳಿಕೆ ನೀಡಿದ್ದು, ತಿಂಗಳಿಗೆ ಆದಾಯಕ್ಕಿಂತ ಕಡಿಮೆ ಇರೋರಿಗೆ ಹಸಿವು ನೀಗಿಸಲು ಅಕ್ಕಿ ಕೊಟ್ಟರೆ ಅದು ತಪ್ಪಲ್ಲ. ಅದರಿಂದ ಜನ ಸೋಂಬೇರಿ ಆಗ್ತಾರೆ ಅಂದ್ರೆ ತಪ್ಪು. ತಿಂಗಳಿಗೆ 10 ಕೆಜಿ ಅಕ್ಕಿ ಕೊಟ್ರೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆಯಲ್ಲಿರೋಕ್ಕಾಗಲ್ಲ. ಅಕ್ಕಿ ಕೊಟ್ರೆ ಹಸಿವನ್ನ ನೀಗಿಸುತ್ತೆ. ಇತರೆ ಖರ್ಚಿಗೆ ಜನ ದುಡಿತಾರೆ. ಬಡ ಮನುಷ್ಯನಿಗೆ ಅಕ್ಕಿ ಕೊಟ್ರೆ ಸೋಂಬೇರಿ ಆಗ್ತಾನೆ ಅನ್ನೋದು ತಪ್ಪು ಅಂತ ಹೇಳಿದ್ದಾರೆ. ಸಾಮಾನ್ಯ ಮನುಷ್ಯರಾಗಿ ಕಾಮನ್ ಮ್ಯಾನಾಗಿ ಒಂದು ಹೇಳ್ತೀನಿ, ಈಗ ತಿಂಗಳಿಗೆ ಎಷ್ಟೋ ಆದಾಯಕ್ಕಿಂತ ಕಮ್ಮಿ ಇರೋರಿಗೆ ಅವ್ರ ಹಸುವು ನೀಗ್ಸೋಕ್ಕೆ ಒಂದಿಷ್ಟು ಅಕ್ಕಿ ಕೊಟ್ಟರೆ ನನಗದು ತಪ್ಪ ಕಾಣಲ್ಲ. ಅದರಿಂದ ಜನ ಸೋಮಾರಿಗಳಾಗ್ಬಿಡ್ತಾರೆ ಅಂದರೆ ಡೆಫಿನೆಟ್ಲಿ ನಾಟ್. ಹೆಂಗೆ ಸೋಮಾರಿಗಳಾಗ್ತಾರೆ? ನಿಮಗೆ ತಿಂಗಳ 10 ಕೆಜಿ ಕೊಡ್ತೀನಿ, ನೀವು ಬರೀ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೇಲಿರ್ತೀರಾ? ಇಲ್ಲ ತಾನೇ. ಅದು ಹಸುವನ್ನು ನೀಗ್ಸುತ್ತೆ. ಬೇರೆ ಇನ್ನೇನಕ್ಕೋ ದುಡಿತಾನಲ್ವಾ ಮನುಷ್ಯ ಬಡವ. ಸೊ ಅವ್ನು ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ಬಿಡ್ತಾನೆ ಅನ್ನೋದು ಡೆಫಿನೆಟ್ಲಿ ರಾಂಗ್ ಸ್ಟೇಟ್ಮೆಂಟ್. ಶಿಕ್ಷಣ ಉಚಿತವಾಗಿ ಅಂದರೆ ನಾನು ಹೇಳ್ತಿರೋ ಸರ್ಕಾರಿ ಶಾಲೆಗಳಲ್ಲಿ ಆಗ್ತಾರೆ. ಶಾಲೆಯ ಮಕ್ಕಳಿಗೆ ಪಠ್ಯ ಬದಲಾವಣೆ ಬಗ್ಗೆ ಏನೂ ಮಾತನಾಡಲು ಹೋಗಲ್ಲ. ಮೊದಲು ಪುಸ್ತಕ ಮತ್ತು ಸಮವಸ್ತ್ರ ನೀಡಿ ಅಂತ ಸೂಚನೆ ನೀಡಿದ್ದಾರೆ. ಹೀಗಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟರು. ದೇವನಹಳ್ಳಿಯ ಅರದೇಶನಹಳ್ಳಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ರು. ಬೇರೆ ಸಮಸ್ಯೆಗಳನ್ನ ಹಂತ ಹಂತವಾಗಿ ಚರ್ಚೆ ಮಾಡೋಣ. ಮಕ್ಕಳ ಭವಿಷ್ಯಕ್ಕೆ ಏನ್ ಆಡ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಅದೆಲ್ಲ ತಜ್ಞರು ಸಲಹೆ ಮಾಡ್ತಾರೆ. ಶಿಕ್ಷಕರ ನೇಮಕಾತಿ ಹಂತ ಹಂತವಾಗಿ ಆಗುತ್ತೆ. 20ರಿಂದ 25 ಸಾವಿರಕ್ಕೆ ನಿನ್ನೆ ಸಂಜೆ ಅನುಮೋದನೆ ನೀಡಿದ್ದೇನೆ ಅಂತ ಹೇಳಿಕೆಯನ್ನ ಕೊಟ್ಟರು. ಕಂಪ್ಲೇಂಟ್ ಬಂದ್ರೆ ಬೇಗ ಮಾಡಿ ಅಂತ ಹೇಳಿ. ಯಾಕಂದ್ರೆ ಏನಾಗಿದೆ, ನನ್ಗೂ ಕೂಡ ಬರೀ 2 ದಿವಸ ಇರೋದ್ರಿಂದ ಫಸ್ಟ್ ನಾನು ಹೇಳಿರೋದು ಪುಸ್ತಕ ಮತ್ತೆ ಯೂನಿಫಾರ್ಮು ಫಸ್ಟ್ ಬೇಗ ಕೊಟ್ಬಿಡಿ. ಬೇರೆದೆಲ್ಲ ಹಂತ ಹಂತವಾಗಿ ಮಾಡೋಣ, ಏನು ತೊಂದರೆ ಏನಿಲ್ಲ. ಆದ್ರೆ ಫಸ್ಟ್ ಇವೆರಡನ್ನು ಕೊಡಿ. ಬಿಕಾಸ್ ಶಾಲೆಗೆ ಬರದೆ ಮಕ್ಕಳು ಓದೋದಕ್ಕೆ ಪಠ್ಯ ಪುಸ್ತಕ ಇಲ್ಲ ಅಂದ್ರೆ ಸರಿ ಇಲ್ಲ. ಅದೇ ಸಂದರ್ಭದಲ್ಲಿ ಈ ಪರಿಷ್ಕರಣೆ ಕೂಡ ಮಾಡೋದು ಅದು ಅಷ್ಟೇ ಬಹಳ ಮುಖ್ಯ ಆಗಿದೆ. ಆ ಹಂತಕ್ಕೆ ಬರೋಷ್ಟಿಗೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ನಾನು ಹೆಚ್ಚು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಅವರು ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಆ ಮಾರ್ಗದರ್ಶನದ ಮೇಲೆ ಸರಿ ಆಗ್ತದೆ. ಮಕ್ಕಳ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಲಕ್ಷ್ಮಣ ಸವದಿ ಹಾಗೂ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದರು. ಸೋತ ಶೆಟ್ಟರ್ ಅವರಿಗೆ ಧೈರ್ಯ ತುಂಬುವುದರ ಜೊತೆಗೆ ಸಚಿವ ಸ್ಥಾನ ಸಿಗದ ಲಕ್ಷ್ಮಣ ಸವದಿಯ ಮನವೊಲಿಕೆ ಕೂಡ ಮಾಡಿದರು. ಈ ಬಗ್ಗೆ ಮಾತನಾಡಿದ ಶೆಟ್ಟರ್, ಸವದಿ, ಗುಬ್ಬಿ ಶ್ರೀನಿವಾಸ್ ಮೊದಲಾದವರಿಗೆ ನಮಗೆ ಶಕ್ತಿ ಬಂದಿದೆ, ಅವರನ್ನ ಕೈಬಿಡೋ ಪ್ರಶ್ನೆ ಇಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಇವತ್ತು ನಮಗೆ ದೊಡ್ಡ ಅವಕಾಶ ಸಿಕ್ಕಿದೆ. ದೇವರು ವರವನ್ನು ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ನಾವು ಅದನ್ನ ಉಪಯೋಗಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ ಡಿಕೆಶಿ. ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಜಗದೀಶ್ ಶೆಟ್ಟರ್ ಅವ್ರನ್ನ, ಸೌದಿ ಅವ್ರನ್ನ ಭೇಟಿ ಮಾಡಬೇಕು ಅಂತ 2 ಕಾರ್ಯಕ್ರಮ ಇಟ್ಕೊಂಡು ನಾನು ಇಲ್ಲಿಗೆ ಬಂದೆ. ರಾತ್ರಿ ಬಂದು ನಾನು ಸತೀಶ್ ಅವರು, ಲಕ್ಷ್ಮಣ್ ಸೌದಿ ಅವ್ರನ್ನ ಭೇಟಿ ಮಾಡ್ದೋ. ಈಗ ಜಗದೀಶ್ ಶೆಟ್ಟರ್ ಅವ್ರು ಭೇಟಿ ಮಾಡಿದ್ದೇನೆ. ಎಲೆಕ್ಷನ್ ಬಿ ಫಾರ್ಮ್ ಕೊಟ್ಟ ಮೇಲೆ ನಾನು ಅವ್ರ ಹತ್ರ 1 ನಿಮಿಷನೂ ಮಾತಾಡೋಕ್ಕಾಗಲಿಲ್ಲ. ಟೈಮ್ ನನಗಿರಲಿಲ್ಲ. ನಾನು ಪ್ರಚಾರದಲ್ಲಿದ್ದೆ, ಅವರು ಪ್ರಚಾರದಲ್ಲಿದ್ದರು. ಎಲೆಕ್ಷನ್ ಆಗಿ ಗೌರ್ಮೆಂಟ್ ಫಾರ್ಮೇಷನ್ ಇವೆಲ್ಲ ಕೂಡ ಒಂದು 10-15 ದಿನ ತಡ ಆಯಿತು. ಸೊ ಅದಕ್ಕೆ ಇವತ್ತು ನಾನು ಅವರಿಂದ ನಮಗೆ ಭಾಳ ದೊಡ್ಡ ಶಕ್ತಿ ಬಂದಿದೆ. ಶೆಟ್ಟರ್ ಅವರು, ಲಕ್ಷ್ಮಣ್ ಸವದಿ ಅವರು, ಪುಟ್ಟಣ್ಣವರು, ಶಿವಲಿಂಗೇಗೌಡರು, ನಮ್ಮ ಶ್ರೀನಿವಾಸ್, ಗುಬ್ಬಿ ಶ್ರೀನಿವಾಸ್, ಗುರುಮುಟ್ಕಲ್, ಅಲ್ಲೂ ಕೂಡ ನಮ್ಮ ಚಿಂಚನ್ಸೂರೆಲ್ಲ ಕೂಡ ಶಕ್ತಿ ಕೊಟ್ಟಿದ್ದಾರೆ. ಬಿಬಿಎಂಪಿ ಚುನಾವಣಾ ಸಮಿತಿಯಲ್ಲಿ ಜಮೀರ್ ಅಹಮದ್ ಮತ್ತು ಅವರ ಟೀಮ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೋಪ್ ಕೊಟ್ಟಿದ್ದಾರೆ. ಬೆಂಗಳೂರಿನವರಲ್ಲದವರಿಗೆ ಸಮಿತಿಯಲ್ಲಿ ಸ್ಥಾನ ನೀಡಿಲ್ಲ ಅಂತ ಹೇಳಲಾಗಿದೆ. ಆದರೆ ಮಡಿಕೇರಿ ಶಾಸಕ ಎಎಸ್ ಪೊನ್ನಣ್ಣಗೆ ಸಮಿತಿಯಲ್ಲಿ ಸ್ಥಾನ ನೀಡಿದ್ದಾರೆ. ಮುಸ್ಲಿಂ ಸಮುದಾಯದಿಂದ ಶಾಸಕ ಎಸ್ಎ ಹ್ಯಾರಿಸ್ ಅವರನ್ನ ಕಮಿಟಿಗೆ ಸೇರ್ಪಡೆ ಮಾಡಲಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವ ಡಿಕೆಶಿ ತನ್ನ ಬೆಂಬಲಿಗರಿಗೆ ಆದ್ಯತೆ ನೀಡುವ ಮೂಲಕ ಬೆಂಗಳೂರಿನಲ್ಲಿ ಸಾಕಷ್ಟು ಹಿಡಿತ ಸಾಧಿಸುವ ಸಚಿವ ಜಮೀರ್ ಅಹಮದ್ ಅವರನ್ನ ಸಮಿತಿಯಿಂದ ಕೈಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಆರ್ಎಸ್ಎಸ್ ಮೈಂಡ್ ಸೆಟ್ ಅಧಿಕಾರಿಗಳೇ ಟಾರ್ಗೆಟ್ ಆಗಿದ್ದಾರೆ ಎನ್ನಲಾಗಿದೆ. ಆರ್ಎಸ್ಎಸ್ ಬೆಂಬಲಿತ ಅಧಿಕಾರಿಗಳ ಮೇಜರ್ ಸರ್ಜರಿಗೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿ ಇಲಾಖಾವಾರು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದೆಯಂತೆ. ಸಂಘ ಪರಿವಾರದ ಬೆಂಬಲದಿಂದ ಕೆಲಸ ಮಾಡ್ತಿದ್ದವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆಡಳಿತದ ಬಗ್ಗೆ ಬಿಜೆಪಿಗೆ ಮಾಹಿತಿ ಸೋರಿಕೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ರಾಜ್ಯದ ಹಲವೆಡೆ ಇಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ.
ಬೆಂಗಳೂರು, ತುಮಕೂರು, ಹಾವೇರಿ, ಬೀದರ್ನಲ್ಲಿ ಲೋಕಾಯುಕ್ತರು ರೈಡ್ ಮಾಡಿದ್ರು. ಬೆಂಗಳೂರಿನ 2 ಕಡೆ ಲೋಕಾಯುಕ್ತ ರೈಡ್ ನಡೆಸಿದ್ರು. ಬೆಸ್ಕಾಂ ಟೆಕ್ನಿಕಲ್ ಡೈರೆಕ್ಟರ್ ರಮೇಶ್ ಮನೆ ಮೇಲೆ ದಾಳಿಯನ್ನ ನಡೆಸಿ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮತ್ತು ತುಮಕೂರಿನಲ್ಲಿ ಕೆಐಎಡಿಬಿ ಅಧಿಕಾರಿ, ಬೀದರ್ನ ಭೂಸೇನಾ ನಿಗಮದ ಅಧಿಕಾರಿ, ಹಾವೇರಿಯಲ್ಲಿ ಉಪವಿಭಾಗದ ಪ್ರಾಜೆಕ್ಟ್ ಇಂಜಿನಿಯರ್ ವಾಕೀರ್ ಶೆಟ್ಟರ್ ಮನೆಗಳ ಮೇಲೆ ದಾಳಿಯನ್ನ ಮಾಡಿ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿ ಮುಂದುವರೆದಿದೆ. ತುಂಗಾ ಮೇಲ್ದಂಡೆ ಯೋಜನೆ ಇಂಜಿನಿಯರ್ ಪ್ರಶಾಂತ್ ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ ಪತ್ತೆಯಾಗಿದೆ. 3.5 ಕೆಜಿ ಬಂಗಾರ, 24 ಕೆಜಿ ಬೆಳ್ಳಿ ಹಾಗೂ 25 ಲಕ್ಷ ಹಾರ್ಡ್ ಕ್ಯಾಶ್ ಪತ್ತೆಯಾಗಿದೆ. ಜೊತೆಗೆ 50 ಬಾಟಲ್ನಷ್ಟು ವಿದೇಶಿ ಮದ್ಯ ಹಾಗೂ ಸುಮಾರು 300 ಜೊತೆ ಶೂ ಸಹ ಪತ್ತೆಯಾಗಿದೆ. 6 ಎಕರೆ ಕೃಷಿ ಜಮೀನು ಹಾಗೂ 2 ಸೈಟ್ಗಳ ದಾಖಲೆಗಳನ್ನು ಪತ್ತೆ ಹಚ್ಚಲಾಗಿದೆ. ಇತ್ತ ಶಿಕಾರಿಪುರದ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಶಂಕರ್ ನಾಯ್ಕ್ ಮನೆಯಲ್ಲೂ 350 ಗ್ರಾಂ ಚಿನ್ನ, 3 ಕೆಜಿ ಬೆಳ್ಳಿ ಹಾಗೂ 10 ಎಕರೆ ಜಮೀನು ದಾಖಲೆ ಪತ್ತೆಯಾಗಿದೆ. ಲೋಕಾಯುಕ್ತ ಎಸ್ಪಿ ವಾಸುದೇವ್ ಮಾರ್ಗದರ್ಶನದಲ್ಲಿ ಈ ದಾಳಿ ನಡೆಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 16 ಕಡೆ ಎನ್ಐಎ ದಾಳಿಯನ್ನ ನಡೆಸಿದೆ. ಎನ್ಐಎನಿಂದ 4 ಶಂಕಿತರನ್ನ ಬಂಧಿಸಲಾಗಿದೆ. ಹ್ಯಾರಿಸ್, ಸಜ್ಜದ್, ಹುಸೈನ್, ಫೈಜುಲ್, ಸಂಶುದ್ದೀನನ್ನ ಬಂಧನ ಮಾಡಲಾಗಿದೆ. ಬಂಟ್ವಾಳ, ಬೆಳ್ತಂಗಡಿ, ಉಪ್ಪಿನಂಗಡಿ ಸೇರಿ 16 ಕಡೆ ರೈಡ್ ಮಾಡಲಾಗಿದೆ. ಇನ್ನು ಕಚೇರಿ, ಒಂದು ಆಸ್ಪತ್ರೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಭಯೋತ್ಪಾದಕ ಕೃತ್ಯಕ್ಕೆ ಗಲ್ಫ್ ರಾಷ್ಟ್ರಗಳಿಂದ ಹವಾಲಾ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಎನ್ಐಎ ದಾಳಿಯನ್ನ ನಡೆಸಿದೆ. ಇದರ ಜೊತೆ ಪ್ರಧಾನಿ ಮೋದಿ ಕಾರ್ಯಕ್ರಮದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಸಂಚು ರೂಪಿಸಿದ್ದ ಪ್ರಕರಣ, ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಸುವ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಜಾಡು ಹಿಡಿದು ದಕ್ಷಿಣ ಕನ್ನಡ ಜಿಲ್ಲೆಗೆ ಎನ್ಐಎ ಅಧಿಕಾರಿಗಳ ತಂಡ ಆಗಮಿಸಿದೆ. ಕಲುಷಿತ ನೀರು ಸೇವನೆಯಿಂದ ಸಾವಿಗೀಡಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವದುರ್ಗದ ರೇಕಲಮರಡಿಯ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ ಅಂತ ಲ್ಯಾಬ್ ಟೆಸ್ಟ್ ವರದಿ ನೀಡಿದೆ. ಚರಂಡಿ ನೀರು ಮಿಕ್ಸ್ ಆಗಿ ರೇಕಲಮರಡಿಯಲ್ಲಿ ಅವಾಂತರ ಸೃಷ್ಟಿಯಾಗಿದ್ದ ಹಿನ್ನೆಲೆ ಓರ್ವ ಪಿಡಿಒ ಕೂಡ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ. ಲಿಂಗಸಗೂರು ತಾಲೂಕಿನ ಗೋರೆಪಾಳ ಗ್ರಾಮದಲ್ಲೂ ಇದೇ ಸಮಸ್ಯೆ ಇದ್ದು, ಗ್ರಾಮದ ಗದ್ದೆಮ್ಮ ದೇವಸ್ಥಾನದ ಬಳಿಯ ಮನೆಯೊಂದರಲ್ಲಿ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಅಂತ ವರದಿ ಬಂದಿದೆ. ಈ ಟ್ಯಾಪ್ಗೆ ಯಾವ ಬೋರ್ವೆಲ್ ನೀರು ಸಪ್ಲೈ ಆಗ್ತಾ ಇತ್ತು ಎಂಬ ಕುರಿತು ತನಿಖೆಯನ್ನ ನಡೆಸಲಾಗ್ತಾ ಇದೆ. ರಾಯಚೂರು ಕಲುಷಿತ ನೀರು ಸೇವನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಸಿಇಒಗೆ ವರದಿಯನ್ನು ನೀಡುವಂತೆ ಸೂಚಿಸಿದ್ದೇನೆ. ಕಲುಷಿತ ನೀರು ಪೂರೈಕೆಯಾದರೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟರು. ಸಿಇಒಗೆ ನೋಟಿಸ್ ಕೊಡಿಸಿದ್ದೇನೆ. ಇವತ್ತಿನ ಮುಂದೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು, ವಾಟರ್ ಆಕ್ಟ್ ಇದೆ, ನೀರು ಕಾಯ್ದೆ ಇದೆ, ಸ್ವಚ್ಛ ನೀರು ಕೊಡುವಂಥದ್ದು, ಕುಡಿಯ ನೀರು ಕೊಡುವಂಥದ್ದು ಎಲ್ಲರ ಕರ್ತವ್ಯವಾಗಿದೆ. ಅದರಲ್ಲಿ ಯಾರಾದರೂ ಕರ್ತವ್ಯ ಲೋಪ ಮಾಡಿದರೆ ಯಾರೆಷ್ಟೇ ದೊಡ್ಡ ಅಧಿಕಾರಿಗಳಿದ್ರೂ ಅವ್ರ ಮೇಲೆ ಕ್ರಮ ಜರುಗಿಸಲಾಗುತ್ತದೆ. ಕೆರೆಯ ನೀರು ಉಳಿಸಬೇಕಾದ ಅಧಿಕಾರಿಗಳೇ ಕೆರೆಗೆ ಕಂಟಕವಾಗಿದ್ದಾರೆ. ಮುಸ್ಟೂರು ಕೆರೆಯ ಒಡಲು ಸೇರುತ್ತಿದೆ ಕಲುಷಿತ ನೀರು. ದೊಡ್ಡಬಳ್ಳಾಪುರದ ಮುಸ್ಟೂರು ಕೆರೆಯ ನೀರು ಕಲುಷಿತವಾಗಿದೆ. ಕಲುಷಿತ ನೀರನ್ನ ಪರಿಷ್ಕರಣಾ ಕೇಂದ್ರಕ್ಕೆ ತಲುಪಿಸಲು ವಿಫಲವಾಗಿದ್ದಾರೆ ಅಧಿಕಾರಿಗಳು. ಇನ್ನು ಕೆರೆಯ ಒಳಭಾಗದಲ್ಲಿ ಮ್ಯಾನ್ ಹೋಲ್ ಓಪನ್ ಆಗಿ ಸಮಸ್ಯೆ ಎದುರಾಗಿದೆ. ಕೆರೆಯ ಅಂಗಳದಲ್ಲಿ ತೆರೆದಿರುವ ಮ್ಯಾನ್ ಹೋಲ್ ಮುಚ್ಚುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಾಗರಕೆರೆ ಮತ್ತು ಮುತ್ತೂರು ಕೆರೆ, ಈ 2 ಕೆರೆಗಳಿಗೂ ಮುಂಚೆ ಏನಾಗ್ತಿತ್ತು ಅಂದ್ರೆ ನಗರದ ಎಲ್ಲಾ ಕೊಳಚೆ ತ್ಯಾಜ್ಯ ನೀರುಗಳು ಸಹ ಬಂದು ಸೇರ್ಕೊಂತಿತ್ತು. ಇದನ್ನ ತಡಿಬೇಕು ಅಂತ ಹೇಳಿ ನಗರಸಭೆ ಕಳೆದ ಒಂದಷ್ಟು ವರ್ಷಗಳ ಹಿಂದೆ ಶುದ್ಧೀಕರಣ ಘಟಕವನ್ನು ಸಹ ತೆರೀತು. ಅದು ಎಷ್ಟು ಅಂದ್ರೆ 42 ಕೋಟಿಗಳ ಗಂಟೆ ಇದುವರೆಗೂ ಖರ್ಚಾಗಿದೆ. ಮ್ಯಾನ್ಹೋಲ್ಗಳನ್ನೆಲ್ಲ ತಗೊಂಡೋಗಿ ಕೆರೆ ಒಳಗಡೆ ತಗೊಂಡು ಮಾಡಿರೋದ್ರಿಂದ ಅದನ್ನ ವೈಜ್ಞಾನಿಕವಾಗಿ ಮಾಡ್ದಿರಂಗೆ ಕೆರೆ ಒಳಗಡೆನೆ ಸಹ ಮ್ಯಾನ್ಹೋಲ್ಗಳಲ್ಲಿ ಕೊಳಚೆ ನೀರು ಹುಕ್ಕಿ ಒಳಚರಂಡಿಯಿಂದ ಹೋಗ್ತಕ್ಕಂಥ ಎಲ್ಲ ಕಲ್ಮಶಗಳು, ಅದೇನು ತ್ಯಾಜ್ಯ ಏನಿದೆ ಇವತ್ತು, ಕೆಮಿಕಲ್ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲನೂ ನಮ್ಮ ನಗರದಲ್ಲಿ ಏನು ಇವತ್ತು ರೇಷ್ಮೆಗೆ ಹಾಕುವಂಥ ಬಣ್ಣ ಎಲ್ಲ ಟೋಟಲಾಗಿ ಏನು ಕೆಮಿಕಲ್ ಇದೆ ಮತ್ತು ತ್ಯಾಜ್ಯ ಏನಿದೆ, ಒಟ್ಟಾರೆ ಏನಾಗುತ್ತೆ ಅಂದರೆ ಅಲ್ಲಿ ಹೋಗಿ ಕೆರೆ ಭಾಗದಲ್ಲಿ ಚೇಂಬರ್ಸ್ ಮಾಡಿರೋದ್ರಿಂದ ಆ ಚೇಂಬರ್ಸಿಂದ ಕೆರೆಗೆ ಆ ನೀರು ಕಲುಷಿತ ಆಗುತ್ತೆ. ಮುಂಗಾರು ಆರಂಭವಾಗ್ತಿದ್ರು ಮಲೆನಾಡಿನಲ್ಲಿ ನೀರಿಗೆ ಹಾಹಾಕಾರ. ಶಿವಮೊಗ್ಗ ಜಿಲ್ಲೆಯಲ್ಲೇ ಕುಡಿಯುವ ನೀರಿನ ಸಮಸ್ಯೆ ತಾಂಡವವಾಡ್ತಿದೆ. ಪೂರ್ವ ಮುಂಗಾರು ಕೊರತೆಯಿಂದಾಗಿ ಬರಿದಾಗಿದೆ ಡ್ಯಾಂಗಳು. ವಾಡಿಕೆ ಮಳೆಗಿಂತ 45% ಮಳೆಯ ಕೊರತೆ ಎದುರಾಗಿದೆ. ಮಳೆ ಬಾರದಿದ್ರೆ ಜಿಲ್ಲೆಯಲ್ಲಿ ಕಾಡಲಿದೆ ಕುಡಿಯೋ ನೀರಿನ ಸಮಸ್ಯೆ. ಸರ್ಕಾರಿ ಶಾಲೆಗಳ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿ ಬೆಳಕು ಚೆಲ್ತಾ ಇದೆ. ಇದರ ಭಾಗವಾಗಿ ದಾವಣಗೆರೆಯ ಕೆಆರ್ ಮಾರ್ಕೆಟ್ನಲ್ಲಿರುವ ಶತಮಾನದ ಸರ್ಕಾರಿ ಶಾಲೆ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದೆ. ಈ ಶಾಲೆ ದಾವಣಗೆರೆಯ ಮೊದಲ ಸರ್ಕಾರಿ ಶಾಲೆ ಎಂಬ ಖ್ಯಾತಿ ಹೊಂದಿದೆ.
1,000 ವಿದ್ಯಾರ್ಥಿಗಳಿದ್ದ ಸಂಖ್ಯೆ ಈಗ 48ಕ್ಕೆ ಕುಸಿದಿದೆ. 42 ಶಿಕ್ಷಕರಿದ್ದ ಶಾಲೆಯಲ್ಲಿ ಈಗ ಇರುವುದು ಬರೀ 3 ಶಿಕ್ಷಕರು ಮಾತ್ರ ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಒಡೆದು ಹೋದ ಹೆಂಚು ಬಿರುಕು ಬಿಟ್ಟ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಹಲವು ಬಾರಿ ಮನವಿ ಮಾಡಿದ್ರೂ ಶಾಲೆ ಬಗ್ಗೆ ಗಮನ ಕೊಡದೆ ಅಧಿಕಾರಿಗಳು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. 123 ವರ್ಷದ ಕಟ್ಟಡ. 123 ವರ್ಷದ ಕಟ್ಟಡ ಅಂತಂದ್ರೆ ಕಟ್ಟಡ ಮಾತ್ರ ಬಹಳ ಸುಂದರವಾಗಿದೆ, ಅಷ್ಟೇ ಕ್ವಾಲಿಟಿ ಆದಂಥ ಕಟ್ಟಡ. ಆದರೆ ಇದು ರಿಪೇರಿ ಅಥವಾ ಇದಕ್ಕೆ ಹೊಸ ಒಂದು ರೂಪ ಕೊಡ್ತಕ್ಕಂಥ ಇದು ಇಲ್ಲಲ್ಲಿ ಇಲಾಖೆ ಫೇಲ್ ಆಗಿದೆ ಅಂತ ನಾನು ಹೇಳ್ಬೋದು. ನಾವು ಕಳ್ಸಾಕತ್ತೆ ನೋಡಾಕತ್ತೀವಿ, ಎಲ್ಲ ಕಿಟಕಿ ಸೋಡ್ತಾವೆ, ದಿನನಿತ್ಯ ಕಳ್ತನ ಆಗತ್ತಿ, ಬೀಡಿ ಸಿಗರೇಟು ಧೂಮಪಾನ ಜಾಸ್ತಿ ಆಗಿಬಿಡತ್ತೆ. ಇವರು ಶಾಲೆ ಬಂದ್ ಮಾಡಿದ ಮೇಲೆ ಭಾರಿ ವ್ಯತ್ಯಾಸ. ಇವ್ರು ಬಂದು ಪಾಪ ಮಕ್ಕಳೆಲ್ಲ ಕ್ಲೀನ್ ಮಾಡೋಕೆ ನಾವು. ಭಾರಿ ಗಾಳಿ ಮಳೆಗೆ ಶಾಲೆಯು ಸಂಪೂರ್ಣವಾಗಿ ಮೇಲ್ಛಾವಣಿ ಹಾರಿ ಹೋದ ಘಟನೆ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಎಂಗಳಿ ಗ್ರಾಮದಲ್ಲಿ ನಡೆದಿದೆ. ಸರ್ಕಾರಿ ಶಾಲೆಯ ಕಟ್ಟಡ ಸಂಪೂರ್ಣ ಹದಗೆಟ್ಟಿದ್ದು ಅದನ್ನು ಶೀಘ್ರದಲ್ಲೇ ಸರಿಪಡಿಸಬೇಕು ಅಂತ ಸಾರ್ವಜನಿಕರು ಆಗ್ರಹ ಕೂಡ ಮಾಡಿದ್ದಾರೆ. ಯಾದಗಿರಿಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯು ಅವ್ಯವಸ್ಥೆಯ ಆಗರವಾಗಿದೆ. 30 ವರ್ಷದ ಹಳೆಯ ಶಿಥಿಲಗೊಂಡ ಕೊಠಡಿಯಲ್ಲಿ ಜೀವ ಭಯದಲ್ಲೇ ಮಕ್ಕಳು ಕಲಿಯಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರೋ ಶಾಲೆಯಲ್ಲಿಲ್ಲ ಮೂಲ ಸೌಕರ್ಯದ ಕೊರತೆ. ಇನ್ನು ಹಳೆ ಕೋಣೆಗಳನ್ನು ಕೆಡವಿ ಹೊಸ ಕೋಣೆಗಳ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡದ ಅಂಕೋಲದ ಅವರ್ಸ ಗ್ರಾಮದಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಚಕ್ಕಡಿ ಗಾಡಿಯಲ್ಲಿ ವಿದ್ಯಾರ್ಥಿಗಳನ್ನು ಕೂರಿಸಿ ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು. ಚಾಮರಾಜನಗರದ ಉತ್ತುವಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಹಿನ್ನೆಲೆ ಹೂವಿನ ಹಾಸು ಹಾಕಿ ಮಕ್ಕಳ ಮೇಲೆ ಪುಷ್ಪಾರ್ಚನೆಗೈದು ಪೂರ್ಣಕುಂಭ ಸ್ವಾಗತವನ್ನು ಕೋರಲಾಯಿತು. ಶಿಕ್ಷಕರು ಮಕ್ಕಳಿಗೆ ಗುಲಾಬಿ ಹೂ ಸಿಹಿ ನೀಡಿ ಬರಮಾಡಿಕೊಂಡರು. ಇನ್ನು ಮೊದಲ ದಿನವೇ ಪಠ್ಯಪುಸ್ತಕ ಸಮವಸ್ತ್ರ ವಿತರಣೆ ಮಾಡಿದರು. ಶಿವಮೊಗ್ಗದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಶಾಲಾ ಆವರಣ ಕೊಠಡಿಯನ್ನ ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಮಕ್ಕಳಿಗೆ ಪುಸ್ತಕ ಹೂವು ನೀಡಿ ಶಿಕ್ಷಕರು ಮಕ್ಕಳನ್ನ ಬರಮಾಡಿಕೊಂಡರು. ಸಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ಅಥಣಿಯ ಕಕ್ಕಮರಿ ಗ್ರಾಮದಲ್ಲಿ ನಡೆದಿದೆ. 40 ವರ್ಷದ ಬಸವರಾಜ್ ಚನ್ನಬಸಪ್ಪ ಸಂಕ ಎಂಬಾತ ಕೊಳವೆ ಬಾವಿ ಮತ್ತು ಕೃಷಿ ಚಟುವಟಿಕೆಗಳಿಗೆ ವಿವಿಧ ಬ್ಯಾಂಕ್ನಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಸಾಲವನ್ನ ಪಡೆದಿದ್ದು ತೀರಿಸಲಾಗದೆ ನೇಣಿಗೆ ಶರಣಾಗಿದ್ದಾನೆ. ನದಿಯಲ್ಲಿ ಈಜಲು ಹೋಗಿ ಯುವಕ ನೀರು ಪಾಲಾಗಿರೋ ಘಟನೆ ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದ ಹೊರವಲಯದ ದೂದ್ ಗಂಗಾ ನದಿಯಲ್ಲಿ ನಡೆದಿದೆ. 22 ವರ್ಷದ ಸಾಗರ್ ದಿನಕರ ಎಂಬಾತ ನೀರು ಪಾಲಾಗಿದ್ದು ಯುವಕನ ದೇಹಕ್ಕಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಕ್ವಾರಿಯಲ್ಲಿ ಈಜಲು ಹೋದ ಇಬ್ಬರು ಬಾಲಕರು ನೀರು ಪಾಲಾಗಿರೋ ಘಟನೆ ಆನೇಕಲ್ನ ಹುಲಿಮಂಗಲದ ಕ್ವಾರಿಯಲ್ಲಿ ನಡೆದಿದೆ. ಹಾಸನದ ತೀರ್ಥೇಶ್ ಫೈಜಲ್ ಖಾನ್ ಮೃತ ದುರ್ದೈವಿಗಳಾಗಿದ್ದು ಮೃತದೇಹಗಳಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ತೀವ್ರ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಯಾದಗಿರಿಯಲ್ಲಿ ಕಳೆದ 20 ದಿನಗಳಿಂದ ಬಿಯರ್ ಕೊರತೆ ತಲೆದೂರಿದೆ. ವಿಧಾನಸಭೆ ಚುನಾವಣೆ ನಡೆದ ಪರಿಣಾಮ ಬಿಯರ್ ತಯಾರಿಕೆ ಕೈಗಾರಿಕೆಗಳಲ್ಲಿ ಕಾರ್ಮಿಕರ ಕೊರತೆ ಕಾರಣ ಒಂದೇ ಶಿಫ್ಟ್ನಡಿ ಬಿಯರ್ ತಯಾರಿಕೆ ಮಾಡಲಾಗಿದೆ. 3 ಶಿಫ್ಟ್ನಲ್ಲಿ ಬಿಯರ್ ಉತ್ಪಾದನೆ ಆಗದ್ದಕ್ಕೆ ಬಿಯರ್ ಕೊರತೆ ತಲೆದೂರಿದೆ. ಕಳ್ಳತನವಾಗಿದ್ದ 16 ಮೊಬೈಲ್ಗಳನ್ನು ಪೊಲೀಸರು ಹುಡುಕಿ ವಾರಸುದಾರರಿಗೆ ವಾಪಸ್ ನೀಡಿದ್ದಾರೆ. ಯಾದಗಿರಿಯ ವಿವಿಧ ಠಾಣೆಯಲ್ಲಿ ಮೊಬೈಲ್ ಕಳ್ಳತನದ ಬಗ್ಗೆ ಕೇಸ್ ದಾಖಲಾಗಿದ್ದು ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ವಾಪಸ್ ನೀಡಿದ್ದಾರೆ. ಐಡೆಂಟಿಟಿ ರಿಜಿಸ್ಟರ್ ಅಂತ ಇದರಲ್ಲಿ ನಾವು ರಿಜಿಸ್ಟರ್ ಮಾಡಿ ಜಿಲ್ಲೆಯಾದ್ಯಂತ ನಾವು ಪತ್ತೆ ಮಾಡಲಿಕ್ಕೆ ಕ್ರಮ ಕೈಗೊಂಡು ಈ ದಿವಸ 16 ಜನರಿಗೆ ನಾವು ಒಟ್ಟು ಮೊಬೈಲ್ಗಳನ್ನ ಎಲ್ಲರಿಗೂ ನಾವು ಕೊಡ್ತಿದ್ದೇವೆ. ಆದ್ದರಿಂದ ಸಾರ್ವಜನಿಕರಲ್ಲಿ ವಿನಂತಿ, ಎಲ್ಲೇ ನಿಮ್ಮ ಮೊಬೈಲ್ ಕಳೆದರೂ ಕೂಡ ಅದು ಮೊದಲ ಮೊಬೈಲ್ನ ಪತ್ತೆ ಮಾಡ್ಕೊಳ್ಳಿ. ಪತ್ತೆ ಮಾಡಲಿಕ್ಕೆ ನಿಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸಹಾಯ ಮಾಡಿ ಹಾಗೂ ನಿಮ್ಮ ಮೊಬೈಲನ್ನು
ಸುರಕ್ಷಿತವಾಗಿ ವಾಪಸ್ ಮತ್ತೆ ಮಂಗಳೂರು ಹೊರವಲಯದ ಕುತ್ತಾರ್ ಕೊರಗಜ್ಜ ಕ್ಷೇತ್ರಕ್ಕೆ ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ಭೇಟಿ ನೀಡಿ ದೇವರ ದರ್ಶನವನ್ನ ಮಾಡಿದ್ದಾರೆ. ಈ ವೇಳೆ ಮಾತನಾಡಿ, ನನ್ನ ಸ್ನೇಹಿತರೆಲ್ಲರೂ ಕೊರಗಜ್ಜ ದೈವದ ಕಾರಣಿಕದ ಬಗ್ಗೆ ಹೇಳಿದ್ರು. ನನಗೂ ಕೊರಗಜ್ಜ ದೈವದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಬೇಕು ಅಂತ ಅನಿಸ್ತು. ಅದಕ್ಕೆ ಮುಂಬರುವ ಚಿತ್ರಗಳ ಬಗ್ಗೆ ಪ್ರಾರ್ಥಿಸಿದ್ದೇನೆ ಅಂತ ಹೇಳಿದ್ರು. ಪವರ್ಫುಲ್ ಕೊರಗಜ್ಜ ಅಂತ, ಸೊ ಅದಕ್ಕೋಸ್ಕರ ಬಂದರೆ ತುಂಬ ಜನ ಇದೆ. ವೆರಿ ಪಾಸಿಟಿವ್ ವೈಬ್ ಇದೆ ಆ್ಯಂಡ್ ಮೊದಲನೇ ಬಾರಿ ಬಂದಿರೋದ್ರಿಂದ ಐ ಥಿಂಕ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಖುಷಿ ಆಯಿತು ನೋಡಿ. ಬ್ಯಾಡ್ ಮ್ಯಾನರ್ಸ್ ಕೂಡ ರಿಲೀಸ್ ಆಗ್ತಿದೆ ಸೂರಿ ಸರ್ದು, ಸೊ ಒಳ್ಳೇದಾಗಲಿ ಅಂತ ಬೇಡ. ಬೆಳಗಾವಿಯ ಹಲಗ ಗ್ರಾಮದಲ್ಲಿ ಹೆಡೆ ಎತ್ತಿದ ಹಾವಿನಿಂದ ಬಾಲಕಿ ಪವಾಡ ಸದೃಶ ರೀತಿ ಬಚಾವಾಗಿದ್ದಾಳೆ. ಮನೆಯ ಬಾಗಿಲಿನ ಹೊಸ್ತಿಲಿನಲ್ಲಿಯೇ ಮಲಗಿದ್ದ ಹಾವನ್ನ ಗಮನಿಸದೆ ಬಾಲಕಿ ಮನೆಯೊಳಗೆ ಹೋಗ್ತಿದ್ಲು. ಆಗ ಹಾವು ಹೆಡೆ ಎತ್ತಿದೆ. ಹಾವನ್ನ ನೋಡಿದ ಬಾಲಕಿ ಹೆದ್ರಿ ಮನೆಯೊಳಗೆ ಓಡಿದ್ದಾಳೆ. ಈ ಘಟನೆಯ ದೃಶ್ಯ ಸುಹಾಸ್ ಸೈಬಣ್ಣನವರ್ ಎಂಬುವವರ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಉತ್ತರ ಪ್ರದೇಶದ ವಾರಣಾಸಿಯ ಜ್ಞಾನವಾಪಿ ಮಸೀದಿಯಲ್ಲಿ ಶೃಂಗಾರ ಗೌರಿಗೆ ಪೂಜೆಗೆ ಅವಕಾಶ ಕೊಡಬಾರದು ಅಂತ ಸಲ್ಲಿಸಿದಂತಹ ಅರ್ಜಿಯನ್ನ ಅಲಹಾಬಾದ್ ಹೈಕೋರ್ಟ್ ವಜಾ ಮಾಡಿದೆ. 5 ಹಿಂದೂ ಮಹಿಳೆಯರು ಸೇರಿ 9 ಜನರು ಶೃಂಗಾರ ಗೌರಿಗೆ ಪೂಜೆ ಸಲ್ಲಿಸಲು ಅವಕಾಶ ಕೋರಿ ವಾರಣಾಸಿ ಕೋರ್ಟ್ ಮೊರೆ ಹೋಗಿದ್ರು. ಜಿಲ್ಲಾ ಕೋರ್ಟ್ ಪುರಾತತ್ವ ಇಲಾಖೆ ಸರ್ವೆಗೆ ಆದೇಶ ಮಾಡಿತು. ಇನ್ನು ಜಿಲ್ಲಾ ಕೋರ್ಟ್ ನಿರ್ಧಾರವನ್ನು ಪ್ರಶ್ನಿಸಿದ್ದ ಅಂಜುಮಾನ್ ಇಂತೆ ಜಾಮಿಯಾ ಮಸೀದಿ ಹಾಗೂ ಉತ್ತರ ಪ್ರದೇಶ ಸುನ್ನಿ ವಕ್ಫ್ ಬೋರ್ಡ್ ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡಿದ್ದು ಜಿಲ್ಲಾ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯಲಿದ್ದು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸೂಚನೆಯ ಸಹ ಕೊಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ರಾಜಸ್ಥಾನದ ಪ್ರವಾಸದಲ್ಲಿದ್ದು ಪುಷ್ಕರ್ನಲ್ಲಿರುವ ಬ್ರಹ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಅಜ್ಮೀರ್ ಜಿಲ್ಲೆಯ ಪುಷ್ಕರ್ನಲ್ಲಿರುವ ಪ್ರಖ್ಯಾತ ಬ್ರಹ್ಮ ದೇಗುಲದಲ್ಲಿ ಪೂಜೆ ಬಳಿಕ ಮಹಾ ಜನಸಂಪರ್ಕ ರ್ಯಾಲಿಯನ್ನ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ 9 ವರ್ಷ ಪೂರೈಸಿದ ಬೆನ್ನಲ್ಲೇ ಇಂದಿನಿಂದ ಆರಂಭ ಆಗ್ತಿರುವ ಜನಸಂಪರ್ಕ ರ್ಯಾಲಿ ದೇಶದಾದ್ಯಂತ ಜೂನ್ 30ರ ತನಕ ನಡೆಯಲಿದೆ.